ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಲಾಯರ್ ಜಗದೀಶ್ ಅವರ ಮೇಲೆ ಸಿವಿಯರ್ ಆಗಿ ಒಂದು ಅಟ್ಯಾಕ್ ನಡೆದಿದೆ ಆ್ಯಂಡ್ ಆ ಒಂದು ಅಟ್ಯಾಕ್ ಅಲ್ಲಿ ಅವ್ರಿಗೆ ತುಂಬಾನೇ ಏಟುಗಳಾಗಿದೆ. ಈ ಒಂದು ಜಗಳ ಎಲ್ಲಿಂದ ಸ್ಟಾರ್ಟ್ ಆಯಿತು, ಏನಕ್ಕಾಗಿ ಇಷ್ಟು ಜನ ಅರೌಂಡ್ 200 to 500 ಪೀಪಲ್ಸ್ ಹೋಗಿ ಲಾಯರ್ ಜಗದೀಶ್ ಅವರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ, ಇದಕ್ಕೆಲ್ಲ ಏನು ಕಾರಣ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಲಾಯರ್ ಜಗದೀಶ್ ಅವರು ಲೈವ್ ಬಂದು ಅವಾಗ ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತಿರ್ತಾರೆ. ಆ ಒಂದು ವಿಡಿಯೋ ಕ್ಲಿಪ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ಹಾಕಿರ್ತೀನಿ. ಹಾಕಿ ಅದ್ರ ಬಗ್ಗೆ ಮಾತಾಡಿಕೊಂಡು ಲೈಕ್ ಅವರು ಈ ಒಂದು ಪರಿಸ್ಥಿತಿಗೆ ಬರೋದಕ್ಕೆ ಏನ್ ಕಾರಣ ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಲಾಯರ್ ಜಗದೀಶ್ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ತುಂಬಾ ಒಳ್ಳೆ ಹೋರಾಟಗಾರ ಅಂತ ಹೇಳ್ಬೋದು. ಯಾವ್ದಾದ್ರು ಒಂದು ವಿಚಾರಕ್ಕೆ ಬಂದ್ರು ಅಂತಂದ್ರೆ ಪಾಯಿಂಟ್ ಟು ಪಾಯಿಂಟ್ ಮಾತಾಡಿ ಎಲ್ಲರ ಬಾಯನ್ನ ಮುಚ್ಚಿಸ್ತಾರೆ ಅಂತ ಒಬ್ಬ ಹೋರಾಟಗಾರ ಅಂತಾನೆ ಹೇಳ್ಬೋದು. ಇವರು ಬಿಗ್ ಬಾಸ್ ಮನೆಗೆ ಬಂದಾಗ್ಲಂತೂ ಸಾಕಷ್ಟು ಜನಕ್ಕೆ ಖುಷಿಯಾಗಿತ್ತು. ಇವರು ಬಿಗ್ ಬಾಸ್ ಮನೆಗೆ ಬರ್ತಾರೆ ಅನ್ನುವಂತಹ ಸಣ್ಣ ಕ್ಲೂ ಸಹ ಯಾರಿಗೂ ಇರ್ಲಿಲ್ಲ. ಇವರು ಬಿಗ್ ಬಾಸ್ಗೆ ಬಂದಾಗ ಅಂಡ್ ಅವರು ಆಡಿದಂತಹ ರೀತಿ ಎಲ್ಲವನ್ನು ನೋಡಿ ಸಾಕಷ್ಟು ಜನಕ್ಕೆ ಖುಷಿಯಾಗಿತ್ತು. ಈ ಬಾರಿಯ ಬಿಗ್ ಬಾಸ್ ಕಪ್ ಗೆಲ್ಲೋದು ಜಗದೀಶ್ ಅವರೇ ಎನ್ನುವಷ್ಟು ಮಟ್ಟಕ್ಕೆ ಜನಗಳಿಗೆ ಇವರು ಇಷ್ಟ ಆಗಿದ್ರು. ಬಟ್ ಆ ಒಂದು ಇಷ್ಟನ, ಜನಗಳು ತೋರಿಸಿದ ಪ್ರೀತಿನ ಇವರು ಉಳಿಸ್ಕೊಳ್ಳುವಂತಹ ಕೆಲಸ ಬಿಗ್ ಬಾಸ್ ಮನೆಯಲ್ಲಿ ಮಾಡಿಲ್ಲ. ಯಾಕೆ ಅಂತಂದ್ರೆ ಇವರು ಫಿಸಿಕಲ್ ಆಗಿ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿ ಮಾಡುವಂತಹ ಒಂದಿಷ್ಟು ಮೂವ್ಸ್ ಗಳನ್ನ ಬಿಗ್ ಬಾಸ್ ಮನೆಯಲ್ಲಿ ಮಾಡಿದ್ರು. ಹಾಗೆ ಹಂಸ ಅನ್ನೋರ್ ಮೇಲೆ ಕೆಟ್ಟ ಪದಗಳನ್ನೆಲ್ಲ ಬಳಸಿ ಅವ್ರನ್ನ ಮಾತಾಡಿಸ್ತಿದ್ರು. ಸೊ ಈ ಒಂದು ಕಾರಣಕ್ಕೆ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬರಬೇಕಾಗಿತ್ತು. ಆಚೆ ಬಂದ ಮೇಲೂ ಸಹ ಇವರು ಮನೆಯಲ್ಲಿ ಇದ್ದಂತಹ ಕಂಟೆಸ್ಟೆಂಟ್ ಗಳ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿ ವಿಡಿಯೋಗಳನ್ನ ಪೋಸ್ಟ್ ಮಾಡೋದು, ಯಾವ್ದಾದ್ರು ಫಿಲಂ ಆರ್ಟಿಸ್ಟ್ ಗಳ ಬಗ್ಗೆ ನೆಗೆಟಿವ್ ಆಗಿ ವಿಡಿಯೋಗಳನ್ನ ಪೋಸ್ಟ್ ಮಾಡೋದು, ಈ ರೀತಿ ಎಲ್ಲ ಮಾಡ್ತಾನೆ ಇದ್ರು. ಬಟ್ ಈ ಸತಿ ಅವರು ಮಾಡಿದಂತಹ ಒಂದು ಎಡವಟ್ಟಿಗೆ ಅವರು ಈ ರೀತಿ ಜನಗಳ ಹತ್ರ ಎಲ್ಲ ಏಟ್ ತಿನ್ನುವಂತಹ ಪರಿಸ್ಥಿತಿ ಬಂದಿದೆ. ಲೈಕ್ ಅರೌಂಡ್ 200 to 300 ಪೀಪಲ್ಸ್ ಹೋಗಿ ಅವ್ರನ್ನ ಹೊಡಿತಿದ್ದಾರೆ ಅಂತಂದ್ರೆ ಲೈಕ್ ಯಾವ ರೀತಿ ಇವರು ಅವ್ರನ್ನ ಕೆದಕಿರ್ಬೇಡ ಅನ್ನೋದು ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವೇನೆ. ಇದೆಲ್ಲ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ವಿಡಿಯೋ ಇದೆ, ನೋಡ್ಕೊಂಡ್ ಬಂದ್ಬಿಡಿ. ಗಣೇಶ ಮತ್ತೆ ಅಣ್ಣ ಮುಗಳನ್ನ ಇಟ್ಟುಬಿಟ್ಟು ರೋಡ್ಗಳನ್ನ ಬ್ಲಾಕ್ ಮಾಡಿ ಕೇಳಕ್ ಹೋದ್ರೆ ಬೆಳಗ್ಗೆ ನಾನು ಇಂಟಿಮೇಟ್ ಇದ್ದ ಪೊಲೀಸ್ ಅವ್ರಿಗೆ ಇಂಟಿಮೇಟ್ ಮಾಡಿದೆ. ಪೊಲೀಸ್ ಅವರು ಬಂದು ಸುಮ್ಮನೆ ಲಿಪ್ ಸರ್ವಿಸ್ ಮಾಡಿ ಹೋದ್ರು. ಬ್ಯಾಕ್ ಗ್ರೌಂಡ್ ಅಲ್ಲಿ ರೋಡನ್ನ ಬ್ಲಾಕ್ ಮಾಡಿ ಓಕೆ ಅಣ್ಣ ಮಾಡ್ತೀವಿ ನಾವು ಓಡಾಗಿ ರೋಡ್ ಇಲ್ಲ ಅಂತಂದ್ರೆ ದೇ ಬ್ಲಾಕ್ಡ್ ಇಟ್. ಎಸ್, ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್, ಇದೆಲ್ಲ ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ. ಒಂದಿಷ್ಟು ಜನ ಹುಡುಗರು ಗ್ಯಾಂಗ್ ಅವರು ಸೇರ್ಕೊಂಡು ಒಂದು ರೋಡ್ ಅಲ್ಲಿ ಶಾಮಿಯಾನಗಳನ್ನ ಹಾಕ್ಸಿ ಅಲ್ಲಿ ದೇವ್ರನ್ನ ಕೂರಿಸಿ ಒಂದಿಷ್ಟು ಆಚರಣೆಗಳನ್ನ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಸೊ ಶಾಮಿಯಾನಗಳನ್ನೆಲ್ಲ ಹಾಕಿ ರೆಡಿ ಮಾಡಿರ್ತಾರೆ. ಅಲ್ಲಿ ಜಗದೀಶ್ ಅವ್ರು ಹೋಗ್ಬಿಟ್ಟು ಪಬ್ಲಿಕ್ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಿದ್ದಾರೆ, ರೋಡ್ಸ್ ಬ್ಲಾಕ್ ಮಾಡ್ತಿದ್ದಾರೆ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಪೊಲೀಸ್ ಅವರು ಬಂದು ಒಂದು ರೌಂಡ್ಸ್ ಹಾಕೊಂಡು ಹೋಗಿರ್ತಾರೆ. ಲೈಕ್ ಆ ಒಂದು ರೋಡ್ಗೆ ಬೇರೆ ಒಂದು ರೋಡ್ ಅಟ್ಯಾಚ್ ಇರುತ್ತೆ, ಅಲ್ಲಿಗೆ ಬರೋದಕ್ಕೆ ಬೇರೆ ಆಪ್ಷನ್ಸ್ ಇರುತ್ತೆ. ಸೊ ಆ ಒಂದು ಕಾರಣಕ್ಕೆ ಪೊಲೀಸ್ ಅವರು ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಅಲ್ಲಿ ಆಪ್ಷನ್ನೇ ಇಲ್ಲ ಅಂತಂದಿದ್ರೆ ಅದೇ ಒಂದು ಸಿಂಗಲ್ ರೋಡ್, ಅದೇ ರೋಡಲ್ಲಿ ಹೋಗ್ಬೇಕು, ಅದೇ ರೋಡಲ್ಲಿ ಬರ್ಬೇಕು ಅನ್ನುವಂತಹ ಆಪ್ಷನ್ ಇರೋದೇ ಆದ್ರೆ ಪೊಲೀಸರು ಕೂಡ ಅಲ್ಲಿ ದೇವರನ್ನ ಕೂರ್ಸೋದಕ್ಕೆ ಪರ್ಮಿಷನ್ ಕೊಡ್ತಿರ್ಲಿಲ್ಲ. ಬಟ್ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತಂದ್ರೆ ಅಲ್ಲಿ ಬೇರೆ ಒಂದು ಆಪ್ಷನ್ ಇರುತ್ತೆ ಅಂತಾನೆ ಅರ್ಥ ಅಲ್ವಾ. ಇದಕ್ಕೆ ಪಬ್ಲಿಕ್ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ಇದನ್ನೇ ಒಂದು ದೊಡ್ಡ ಇಶ್ಯೂ ಮಾಡಿ ಅಲ್ಲಿರೋರ ಹುಡುಗರ್ನೆಲ್ಲ ವಿಡಿಯೋ ಮಾಡಿ ತೋರಿಸಿ ಅವ್ರಿಗೆಲ್ಲ ಬೈದು ಈ ರೀತಿ ಎಲ್ಲ ಒಂದು ಕಿರಿಕನ್ನ ಫಸ್ಟ್ ಇವ್ರು ಮಾಡ್ಕೊತಾರೆ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಹಾಕ್ತೀನಿ, ಆ ವಿಡಿಯೋದಲ್ಲಿ ಯಾವ ರೀತಿ ಕಿರಿಕ್ ಮಾಡ್ಕೊಂಡಿದ್ದಾರೆ ಅಂತ ನೋಡಿ. ನೋಡಿಲಿ, ಸಿಂಗಲ್ ಸಿಗರೇಟ್ ಸ್ಮೋಕಿಂಗ್ ಝೋನ್ ಎಲ್ಲಾನು ಮಾಡಂಗಿಲ್ಲ. ರೆಸಿಡೆನ್ಷಿಯಲ್ ಏರಿಯಾಸ್ ಇದೆ ಇಲ್ಲಿ ಟೀ ಅಂಗಡಿಗಳು ಮಾಡ್ಕೊಂಡು ಇಲ್ಲಿ ಗ್ಯಾಂಗ್ಗಳನ್ನ ಕಟ್ಕೊಂಡು ನೋಡಿ. ಇಲ್ಲಿ ಶ್ರೀ ಬ್ರಹ್ಮಲಿಂಗೇಶ್ವರ ಜ್ಯೂಸ್ ಅಂಡ್ ಕಾಂಡಿಮೆಂಟ್ಸ್ ಇದ್ಕೊಂಡು ಇರೋ ಬರೋರೆಲ್ಲ ಸಿಂಗಲ್ ಸಿಗರೇಟ್ಗಳು ಮಾಡ್ಕೊಂಡು ನೋಡಿ. ನಡಿಯಲಿ, ಗ್ಯಾಸ್ ಎತ್ತ ಮೇಲೆ ಹಾಕ್ಸ್ತೀನಿ. ಅಂಡ್ ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ಕೊಂಡು ಹೋದ್ರು ಅಂತಂದ್ರೆ ಒಂದು ಕಾಂಡಿಮೆಂಟ್ಸ್ ಅಂಗಡಿ ಹತ್ರ ಹೋಗ್ತಾರೆ. ಒಂದಿಷ್ಟು ಜನ ಹುಡುಗರಿಗೆ ಹೇಗೆ ಅಂತಂದ್ರೆ ಈ ಚಿಕ್ಕ ಟೀ ಶಾಪ್ಗಳು, ಈ ತರ ಕಾಂಡಿಮೆಂಟ್ಸ್ ಅಂಗಡಿಗಳೇ ಲೈಕ್ ಈ ತರದಕ್ಕೆಲ್ಲ ಅಡ್ಡ ಆಗ್ಬಿಟ್ಟಿರುತ್ತೆ. ಸೊ ಅವ್ರ ಅಡ್ಡದಲ್ಲಿ ಅವ್ರ ಇಷ್ಟ, ಅವ್ರು ಏನ್ ಬೇಕಾದ್ರು ಮಾಡ್ಕೊಂಡು ಇರ್ತೀನಿ ಅನ್ನೋ ತರ ಇರ್ತಾರೆ. ಬಟ್ ಅದು ನೋ ಸ್ಮೋಕಿಂಗ್ ಝೋನ್ ಏರಿಯಾ ಆಗಿರ್ಬೋದು. ಬಟ್ ಅವರು ಎಲ್ಲ ಬಂದು ಕುತ್ಕೊಂಡು ಅಲ್ಲಿ ಒಂದು ಅಂಗಡಿ ಹತ್ರ ಕುತ್ಕೊಂಡು ಮಾತಾಡ್ಕೊಂಡಿರ್ತಾರೆ, ಗ್ಯಾಂಗ್ ಹುಡುಗರೆಲ್ಲ ಸೇರ್ಕೊಂಡು. ಇವರು ಅಲ್ಲಿಗೆ ಫೋನ್ ಎತ್ಕೊಂಡು ಹೋಗ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಏನ್ರು ಮಾಡ್ತಿದ್ದೀರಾ, ನೋ ಸ್ಮೋಕಿಂಗ್ ಝೋನ್ ಏರಿಯಾ ಇದು, ಇಲ್ಲಿ ಏನ್ ಮಾಡ್ತಿದ್ದೀರಾ, ಇಷ್ಟು ಜನ ಗ್ಯಾಂಗ್ ಸೇರ್ಕೊಂಡು ಏನ್ ಮಾಡ್ತಿದ್ದೀರಾ, ತೆಗಿಯೋ ಗಾಡಿ ಎತ್ತರೋ ನಡೀರೋ ಅಂತೆಲ್ಲ ಹೇಳ್ತಿರ್ತಾರೆ. ಬಟ್ ಅದು ಹೇಳೋ ರೀತಿನೂ ಸಹ ಲೈಕ್ ತುಂಬಾನೇ ಟ್ರಿಗರ್ ಮಾಡೋ ರೀತಿ ಹೇಳ್ತಿರ್ತಾರೆ. ನಡಿಯೋ, ಎತ್ತ ಗಾಡಿನ, ನಡಿಯೋ, ಆ ಕಡೆ ನಡಿಯೋ, ಈ ಕಡೆ ನಡಿಯೋ, ಏನಕ್ಕೆ ಇದ್ದೀರಾ ಇಲ್ಲೆಲ್ಲ ಅಂತ ಈ ರೀತಿ ಮಾತಾಡ್ತಿರ್ತಾರೆ. ಅಂಡ್ ಅಂಗಡಿಯವ್ರಿಗೂ ಸಹ ಹೋಗ್ಬಿಟ್ಟು ಸ್ವಲ್ಪ ಭಯ ಇಡಿಸ್ತಾರೆ, ನಿಮ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬಿಡ್ತೀನಿ, ಈ ತರ ಎಲ್ಲ ಹುಡುಗರ್ನ ಗುಡ್ಡೆ ಹಾಕೊಂಡು ಏನೋ ಮಾಡ್ಸಿದ್ಯಾ ಇಲ್ಲಿ ಅಂತೆಲ್ಲ ಹೇಳ್ತಿರ್ತಾರೆ. ಜಗದೀಶ್ ಅವರು ಅವನ್ ಪಾಪ ಭಯನ ಬಿದ್ಬಿಟ್ಟು ಸರ್ ಇಲ್ಲ ಸರ್ ಎಲ್ಲರೂ ಹೊರಟೋದ್ರು, ಕಳಿಸ್ಬಿಡ್ತೀನಿ ಅಂತ ಹೇಳ್ತಾರೆ. ಎಸ್, ನೀವು ಮಾಡ್ತಿರೋದು ಒಳ್ಳೆ ಕೆಲಸನೇ. ಬಟ್
ಎಷ್ಟು ಅಂಗಡಿಗೆ ಸೀಮಿತವಾಗಿದೆ ಇದು. ಜಸ್ಟ್ ಒಂದ್ ಅಂಗಡಿ ಹತ್ರ ಹೋಗ್ಬಿಟ್ಟು ನೀವು ಆ ಹುಡುಗರನ್ನ ಕಳಿಸ್ಬಿಟ್ರೆ ಅವ್ರು ಅದನ್ನೆಲ್ಲ ಬಿಟ್ಬಿಡಲ್ಲ. ಈ ಅಂಗಡಿ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಅಂಗಡಿ, ಇನ್ನೊಂದು ಅಂಗಡಿ ಹತ್ರ ಹೋಗ್ತೀನಿ, ಅಲ್ಲೊಂದು ಅಡ್ಡ ಹಾಕ್ತೀನಿ ಅಂತ ಹೇಳ್ತಾರೆ ಹೊರತು ನೀವು ಹೋಗಿ ಒಂದ್ ಅಂಗಡಿ ಹತ್ರ ಕುತ್ಕೊಂಡು ಮಾತಾಡಿದ ತಕ್ಷಣ ಅವ್ರು ಬಿಟ್ಬಿಡಲ್ಲ. ಇದಕ್ಕೆಲ್ಲ ಒಂದು ಪ್ರಾಪರ್ ಹೋರಾಟ ಅನ್ನೋದಿರುತ್ತೆ, ಅದನ್ನ ನೀವು ಮಾಡ್ಬೇಕಾಗುತ್ತೆ. ಅದಕ್ಕೆ ಜನಗಳನ್ನ ಸೇರಿಸ್ಕೊಂಡು ಮಾಡ್ಬೇಕಾಗುತ್ತೆ. ಅಂಡ್ ಒಳ್ಳೆ ರೀತಿನಲ್ಲಿ ನೀವು ಹೋರಾಟ ಮಾಡ್ತೀನಿ ಅಂತಂದ್ರೆ ನಮ್ ಜನಗಳು ಯಾವತ್ತೂ ನಿಮಗ್ ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ಇದೇ ಜನ ನೀವು ಹಿಂದೆ ಹೋರಾಟಗಳು ಮಾಡಿದಾಗೆಲ್ಲ ನಿಮ್ ಹಿಂದೆ ನಿಂತಿದ್ದು ಇದೇ ಜನನೇ. ಅಂಡ್ ನೀವು ಬಿಗ್ ಬಾಸ್ಗೆ ಬಂದಾಗ ನಿಮ್ಮನ್ನ ತುಂಬಾ ಇಷ್ಟಪಟ್ಟಿದ್ದು ಇದೇ ಜನನೇ. ಸೊ ನಿಮ್ಗೆ ಯಾವತ್ತಿದ್ರು ಸಪೋರ್ಟ್ ಮಾಡೇ ಮಾಡ್ತಾರೆ. ಅಂಡ್ ಈ ಒಂದು ಹೋರಾಟ ಮಾಡುವಂತಹ ವ್ಯಕ್ತಿತ್ವನ ನೀವು ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡ್ಕೋಬೇಕು. ಅದು ಬಿಟ್ಟು ಈ ರೀತಿ ಕಾಂಜಿ ಪಿಂಜಿ ವಿಷಯಗಳಿಗೆಲ್ಲ ನೀವು ಫೋನ್ ಎತ್ಕೊಂಡು ಹೋಗಿ ವಿಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರೆ ಯಾರು ಸಹ ನಿಮ್ಮ ಹಿಂದೆ ನಿಲ್ಲಲ್ಲ, ನಿಮ್ ಜೊತೆ ಕೈ ಜೋಡಿಸಲ್ಲ. ಅಂಡ್ ಇದು ಓಕೆ, ಲೈಕ್ ನೋ ಸ್ಮೋಕಿಂಗ್ ಝೋನ್ ಏರಿಯಾ ಇತ್ತು, ಅದು ಓಕೆ, ಅಲ್ಲೂ ಹೋಗಿ ವಿಡಿಯೋ ಮಾಡಿದ್ರೆ ಓಕೆ. ಅಂಡ್ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಹಾಕ್ತೀನಿ, ಅದ್ರಲ್ಲಿ ನೋಡಿ, ಅದು ತುಂಬಾ ಅತಿ ಆಯ್ತು ಅಂತಾನೆ ಅನ್ಸುತ್ತೆ. ಔಟ್ ನೀನ ಕಳ್ಸಿದ್ದ ಹುಡುಗರ್ನ ನೀವ್ಯಾರು ಆಟ 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 ಆಯ್ತು ಇದಾಟ ಆಟ ಆಯ್ತು ಆಟ ಆಯ್ತು ನೀನು ಗ್ಯಾಂಗ್ ಅವರಾ ಗಾಡಿ ಇತ್ತು ನೋಡಿ ಆಯ್ತಲ್ಲ ಇಟ್ಟಲು ಯಾಕೆ ಇಲ್ಲಿ ಅಡ್ಡ ಇತ್ತು ಗಾಡಿ ಇತ್ತು. ಯಾರು ನೀನ್ಯಾರು ಆಯ್ತು ಗಾಡಿ ಎತ್ತು ನೀನ್ಯಾರು ಯಾರು ನೀನು? ಏಯ್ ಗಾಡಿ ಯಾರ ನೀನ್ಯಾರು? ಗಾಡಿ ಹೆಸರು ನಿಂದ ಹೆಸರೇನಾ? ಎತ್ತು ಗಾಡಿ ಏಯ್ ಅಲ್ಲ ಗುದ್ಬಿಡಿ ಯಾಕೆ ಅಲ್ಲ ಆರನೇ ಕೊಡ್ತಿಲ್ಲ ಕೊಡ್ತಿಲ್ಲ ನೋಡಿ ಕಿವಿಗೆ ಹಾಕೊಂಡು ಇಲ್ಲಿ. ಸೊ ನೋಡಿ, ಆ ಆಟೋ ಡ್ರೈವರ್ಸ್ಗಳ ಹತ್ರ ಹೋಗ್ತಾರೆ, ಎತ್ತೋ ಗಾಡಿ ಅಂತಾರೆ, ಆ ಬೈಕೋರ್ ಹತ್ರ ಹೋಗ್ತಾರೆ, ಲೈಕ್ ನೀನೇನ ಇಲ್ಲೆಲ್ಲ ಗ್ಯಾಂಗ್ ಕಟ್ಕೊಂಡ್ಬಂದು ಸೇರಿಸಿರೋದು ಅಂತ ಕೇಳ್ತಾರೆ. ಈ ರೀತಿಯಾದಂತಹ ಅತಿರೇಕದ ವರ್ತನೆಗಳು ಮಾಡಿದ್ರೆ ಯಾರು ಕೂಡ ನಿಮಗೆ ಸಪೋರ್ಟ್ ಮಾಡೋದಿಲ್ಲ. ಆ್ಯಂಡ್ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿ. ಯಾಕಂದ್ರೆ ನಾವೆಲ್ಲ ನಿಮ್ಮನ್ನು ತುಂಬ ಇಷ್ಟಪಟ್ಟು ನೋಡ್ಕೊಂಡು ಬಂದಿರುವಂತಹ ವ್ಯಕ್ತಿ ನೀವು. ಸೊ ನಮಗೆ ನೀವು ಈ ರೀತಿ ಆಡ್ತಿರೋದು, ಈ ರೀತಿ ಜನಗಳ ಹತ್ರ ಎಲ್ಲ ಏಟ್ ತಿಂತಿರೋದು, ಈ ರೀತಿ ಜನಗಳ ಹತ್ರ ಎಲ್ಲ ಬಯಸ್ಕೊತಿರೋದು ಖಂಡಿತವಾಗ್ಲೂ ನೋಡೋದಕ್ಕೆ ಇಷ್ಟ ಆಗೋದಿಲ್ಲ. ಆ್ಯಂಡ್ ಇನ್ನೊಂದು ವಿಡಿಯೋ ಬಗ್ಗೆ ಹೇಳ್ತೀನಿ, ಲೈಕ್ ಅದನ್ನು ಕೂಡ ಹಾಕ್ತೀನಿ ಇದರಲ್ಲಿ. ಲೈಕ್ ಲಾಯರ್ ಜಗದೀಶ್ ಅವರೇ ಒಬ್ಬನ ಮೇಲೆ ಬಿದ್ದು ಹೋಗಿ ಹೊಡಿಯೋ ರೀತಿ ಮಾಡ್ತಿದ್ದಾರೆ. ಇಬ್ರಿಗೂ ಕೂಡ ಕ್ಲಾಶ್ ಆಗುತ್ತೆ, ಯಾರು ಕೂಡ ಕೈ ಎತ್ತುವಂತಹ ಕೆಲಸವನ್ನ ಮಾಡಿರಲ್ಲ. ಬಟ್ ಲಾಯರ್ ಜಗದೀಶ್ ಅವರೇ ಎದೆ ಕೊಟ್ಟು ತೊಳ್ಕೊಂಡು ಹೋಗ್ತಾರೆ ಅವನ್ಮೇಲೆ. ಆಗ ಅವನಿಗೂ ಕೂಡ ಟ್ರಿಗರ್ ಆಗುತ್ತೆ, ಲೈಕ್ ಎಳ್ದಾಡೋದು ಎಲ್ಲ ನಡೆಯುತ್ತೆ. ಬಟ್ ಯಾರು ಕೂಡ ಇಬ್ರು ಸಹ ಒಬ್ರ ಮೇಲೆ ಒಬ್ರು ಕೈಯನ್ನ ಎತ್ತಿರೋಲ್ಲ. ಬಟ್ ಆ ಬಾಯಲ್ಲಿ ಬರ್ತಿದ್ದಂತಹ ಪದಗಳು, ಅವ್ರನ್ನ ಬಿಟ್ಟಾಕಿ ಸರ್, ನಿಮ್ಮ ಬಾಯಲ್ಲಿ ಬರ್ತಿದ್ದಂತಹ ಪದಗಳು ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯಾಗಿ ನಿಮ್ಮ ಘನತೆಗೆ, ನಿಮ್ಮ ಗೌರವಕ್ಕೆ ಧಕ್ಕೆ ಮಾಡುವಂತಹ ಪದಗಳನ್ನ ನೀವು ಯೂಸ್ ಮಾಡಿಕೊಂಡು ಆ ಹುಡುಗರಿಗೆ ಬೈತಿದ್ರಿ. ಸೊ ಅದನ್ನೆಲ್ಲ ನೋಡ್ಲಿಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಸೊ ಇದೆಲ್ಲದರ ಇಂಪ್ಯಾಕ್ಟ್ ಲಾಯರ್ ಜಗದೀಶ್ ಅವರ ಮೇಲೆ 200-300 ಜನ ಹೋಗಿ ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಅಂಡ್ ಅಟ್ಯಾಕ್ ನಡೆಯೋದಕ್ಕೂ ಮುಂಚೆ ಅವ್ರು ಹೇಳ್ತಾರೆ, ಸ್ಮಾಲ್ ಆಗಿ ಒಂದು ಅಟ್ಯಾಕ್ ಆದಾಗೆ ಅವ್ರು ಹೇಳ್ತಾರೆ, ನನ್ನ ಗನ್ಮ್ಯಾನ್ಗಳಿದ್ದಿದ್ರೆ ನಾನು ಇವತ್ತು ಕರ್ನಾಟಕಕ್ಕೆ ಗುಂಡಿನ ಸೌಂಡ್ ಕೇಳಿಸೋದು, ನನ್ನ ಸೆಲ್ಫ್ ಡಿಫೆನ್ಸ್ಗೋಸ್ಕರ ನಾನು ಗುಂಡು ಹಾರಿಸ್ತಿದ್ರಿ ಅಂತೆಲ್ಲ ಹೇಳ್ತಾರೆ. ಸೊ ಈ ಒಂದು ಕೆಲಸವನ್ನ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಪಬ್ಲಿಕ್ಗೆ ಭಯ ಹುಟ್ಟಿಸುವಂತಹ ಮಾತುಗಳು ಇವೆಲ್ಲ. ನಿಮ್ಮನ್ನು ತುಂಬಾ ಜನ ಫಾಲೋ ಮಾಡ್ತಾರೆ. ಸೊ ನೀವು ಅದನ್ನ ನನ್ನ ಹತ್ರ ಗನ್ ಇದೆ ಡಮ್ ಅನ್ಸ್ಬಿಡ್ತೀನಿ ಅಂತ ಪದೇ ಹೇಳ್ತಿದ್ರೆ ಲೈಕ್ ಪಬ್ಲಿಕ್ಗೆ ಅದು ಒಂಥರ ರಾಂಗ್ ಮೆಸೇಜ್ ಹೋದಂಗಾಗುತ್ತೆ. ಈ ರೀತಿ ಎಲ್ಲ ಮಾತುಗಳ ಅವಶ್ಯಕತೆ ಇಲ್ಲ. ಸೊ ಇದೆಲ್ಲ ಟ್ರಿಗರ್ ಆಗಿ ಇವತ್ತು ಲಾಯರ್ ಜಗದೀಶ್ ಅವರ ಮೇಲೆ ಹಲ್ಲೆ ಆಗಿದೆ. ಸೊ ಇದೆಲ್ಲ ಬೇಕಾಗೇ ಇರಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ. ನಿಮ್ಮನ್ನ ಈ ರೀತಿ ನೋಡೋದಕ್ಕೆ ಆಗ್ತಿಲ್ಲ. ಅಂಡ್ ನೀವು ಚೆನ್ನಾಗಿರ್ಬೇಕು, ಯಾಕಂದ್ರೆ ಹೋರಾಟ ಮಾಡುವಂತಹ ವ್ಯಕ್ತಿ ನೀವು, ಆನ್ ಪಾಯಿಂಟ್ ಮಾತಾಡುವಂತಹ ವ್ಯಕ್ತಿ ನೀವು. ನಿಮ್ಮ ಒಂದು ಈ ವ್ಯಕ್ತಿತ್ವನ ಯಾರಾದ್ರೂ ಬಡ ಜನರ ಮೇಲೆ ದೌರ್ಜನ್ಯ ಮಾಡ್ತಿರ್ತಾರಲ್ಲ ಅಂಥವ್ರ ಮೇಲೆ ತೋರಿಸಿ, ಅದ್ಬಿಟ್ಟು ಈ ರೀತಿ ಚಿಲ್ಲರೆ ವಿಚಾರಗಳಿಗೆಲ್ಲ ಹೋಗಿ ನಿಮ್ಮೆಲ್ಲನ ನೀವೇ ಕಳ್ಕೊಂಬೇಡಿ ಅಂತ ಕೇಳ್ಕೊಂತೀನಿ. ನಾನು ಮಾತಾಡಿದ್ರಲ್ಲಿ ಏನಾದರೂ ತಪ್ಪಿದೆ ಅಂತ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳಿ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು. ಟೇಕ್ ಕೇರ್. ಬೈ.